ಸಾಧನೆಗಳನ್ನ ಮಾಡಿದರು. ಮತ್ತು ಡಿಸ್ಟಿಂಕ್ಷನ್ನು, ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳು, ಬೇರೆ ಬೇರೆ ರೀತಿಯ ಸಾಧನೆಗಳನ್ನ ಮಾಡಿದಂಥ ಅವ್ರನ್ನ ಅಲ್ಲಿ ಸನ್ಮಾನಿಸಲಾಗುತ್ತೆ. ಅವ್ರಿಗೆ ಪ್ರತಿಭಾ ಪುರಸ್ಕಾರ ಕೂಡ ಮಾಡಲಾಗುತ್ತೆ. ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊಡ್ತೀನಿ. ಆ ದಿನ ಕೂಡ ತನ್ವೀರ್ ಸೇಠ್ರವರ ಆ ಕಾರ್ಯಕ್ರಮದಲ್ಲಿ ಮತ್ತು ಇತರ ಎಲ್ಲ ಶಾಸಕರುಗಳು, ಹರೀಶ್ ಗೌಡರವರು, ಕೆ ವೆಂಕಟೇಶ್ವರವರು ಕೂಡ 19ನೇ ಜಿಲ್ಲಾ ಮಂತ್ರಿಗಳಾದಂಥ ಕೆ ವೆಂಕಟೇಶ್ವರವರು ಕೂಡ 19ನೇ ತಾರೀಕು ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ. ಪಶುಸಂಗೋಪನಾ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಕಾರ್ಯಕ್ರಮದಲ್ಲೂ ಕೂಡ ಇವರೆಲ್ಲರ ಸಹಭಾಗಿತ್ವದಲ್ಲಿ, ಅವರೆಲ್ಲರ ಪ್ರೋತ್ಸಾಹದಲ್ಲಿ ಕನಕ ಜಯಂತ್ಯೋತ್ಸವ ಅದ್ಧೂರಿಯಾಗಿ ಮೈಸೂರಲ್ಲಿ ನಡೆಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ತಾವು ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಸಾರ್ವಜನಿಕರು, ಎಲ್ಲ ಸಮಾಜದ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಿರಲ್ಲ, ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಒಂದು ಈ ಕಾರ್ಯಕ್ರಮ. ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಳ್ತೇನೆ. ಧನ್ಯವಾದಗಳು. 22 CM ಬರ್ತಾರೆ. 22ನೇ ತಾರೀಕು ಅದು. 18, 19, 19ನೇ ತಾರೀಕು ವೆಂಕಟೇಶ್ ಅವರು ಎಲ್ಲ ಇರ್ತಾರೆ. 22ನೇ ತಾರೀಕು ಕನಕ ಭವನದಲ್ಲಿ ಪ್ರತಿಭಾ ಪುರಸ್ಕಾರ CM ಬರ್ತಾರೆ. ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ಸಮಿತಿ ಅಧ್ಯಕ್ಷರು 18 ಮತ್ತು 19ನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನಡೀತಕ್ಕಂಥ 537ನೇ ಸಂತ ಶ್ರೇಷ್ಠ ಕನಕದಾಸರ ಜಯಂತಿ ಕಾರ್ಯಕ್ರಮದ ಬಗ್ಗೆ ವಿವರವನ್ನು ನೀಡಿದ್ದಾರೆ. ನಮ್ಮ ಸಮಿತಿಯವರು 7ನೇ ತಾರೀಕು ಕಳೆದ ವಾರ ಜಿಲ್ಲಾಧಿಕಾರಿಗಳ ಕರೆದಿದ್ದಂಥ ಪೂರ್ವಭಾವಿ ಸಭೆಯಲ್ಲಿ ಸುಮಾರು ಈ ಕನಕದಾಸ ಜಯಂತ್ಯೋತ್ಸವ ಮೈಸೂರು ನಗರ 45 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ. ನಾವು ಹಲವಾರು ವರ್ಷಗಳಿಂದ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. 7ನೇ ತಾರೀಕು ನಡೆದಂಥ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತೊಂದು ಮನವಿಯನ್ನು ವಿನಯಪೂರ್ವಕವಾಗಿ ಮನವಿ ಮಾಡಿದ್ದೇವೆ. ಮೈಸೂರಿನ ಇತಿಹಾಸ ಉಳ್ಳತಕ್ಕಂಥ ಸಾಂಸ್ಕೃತಿಕ ನಗರ ಮೈಸೂರು ನಗರದಲ್ಲಿ ಯಾವುದಾದ್ರೂ ಒಂದು ಪ್ರತಿಷ್ಠಿತ ವೃತ್ತದಲ್ಲಿ ಸಂತ ಶ್ರೇಷ್ಠ ದಾಸಶ್ರೇಷ್ಠ ಕನಕದಾಸರ 6 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಗೌರವಾನ್ವಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಲ್ಲಿ, ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರಲ್ಲಿ, ಗೌರವಾನ್ವಿತ ಎಲ್ಲ ಶಾಸಕರಲ್ಲಿ ನಾವು ಸಮಿತಿಯವರು ಅಂದಿನ ಸಭೆಯಲ್ಲಿ ಜಿಲ್ಲಾಧಿಕಾರಿ ADC ಅವರ ಮುಖಾಂತರ ಮನವಿಯನ್ನು ಮಾಡಿದ್ದೇವೆ. ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಈಗ ಮನವಿ ಪತ್ರವನ್ನು ಕೂಡ ಪತ್ರಿಕೆಗೆ ಹೇಳುವುದರ ಮುಖಾಂತರ, ನಿಮ್ಮ ಮುಖಾಂತರ ತಮಗೂ ಕೂಡ ಮನವಿ ಪತ್ರದ ಒಂದು ಪ್ರತಿಯನ್ನು ನೀಡ್ತೇವೆ. ನಮ್ಮ ಒತ್ತಾಯ ಇಷ್ಟೇ: ಸಾಂಸ್ಕೃತಿಕ ರಾಜಧಾನಿ ಮೈಸೂರು ನಗರದಲ್ಲಿ ಕನಕದಾಸರ ಒಂದು ಪ್ರತಿಮೆ ಅತಿ ಶೀಘ್ರದಲ್ಲಾಗಬೇಕು. ಈ ಮಾಯೆ ಒಳಗಡೆ, ಈ ತಿಂಗಳೊಳಗಡೆ ಅಥವಾ ಮುಂದಿನ ತಿಂಗಳಲ್ಲಿ ಗುದ್ದಲಿ ಪೂಜೆ ಆಗಬೇಕಂತೇಳಿ ನಾವು ಮೈಸೂರು ನಗರದ ಜಿಲ್ಲೆಯ ಸಮಸ್ತ ನಮ್ಮ ಸಮಾಜದ ಪರವಾಗಿ, ಬಂಧುಗಳ ಪರವಾಗಿ, ಶೋಷಿತ ಸಮಾಜದ ಪರವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಜಿಲ್ಲಾ ಮಂತ್ರಿಗಳಲ್ಲಿ, ಸಂಬಂಧಪಟ್ಟಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಒತ್ತಾಯ ಇದೆ, ಶೀಘ್ರದಲ್ಲೇ ತಾವು ಇದನ್ನು ಗುದ್ದಲಿ ಪೂಜೆ ಮಾಡಬೇಕಂತ ಹೇಳೋದ್ರ ಮುಖಾಂತರ, ಮತ್ತು ಏನು ಈಗ ನಮ್ಮ ಅಧ್ಯಕ್ಷರು 2 ದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರಿದರೆ, ಇದರ ಜೊತೆಯಲ್ಲಿ ನಾವು ನಡೆಯತಕ್ಕಂಥ 2 ದಿನದ ಕಾರ್ಯಕ್ರಮಗಳು 22ನೇ ತಾರೀಕು ನಡೆದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರ ನೇತೃತ್ವದಲ್ಲಿ ನಡೀತಕ್ಕಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಮೈಸೂರು ನಗರದ ಹಾಗೂ ಮೈಸೂರು ತಾಲೂಕು ಕುರುಬರ ಸಂಘದ ಎಲ್ಲ ಪದಾಧಿಕಾರಿಗಳು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಮಾಜಿ ಮಹಾಪೌರರು, ಉಪಮಹಾಪೌರರು, ಸದಸ್ಯರುಗಳು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಮಾಜಿ ನಗರ ಪಾಲಿಕೆಯ ಸದಸ್ಯರುಗಳು, ಅಹಿಂದ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರುಗಳು,
ಜೊತೆಗೆ ವಿಶೇಷವಾಗಿ ನಮ್ಮ ಮೈಸೂರು ನಗರದಲ್ಲಿರತಕ್ಕಂಥ ಮೈಸೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವೀರ ಮಕ್ಕಳ ಕುಣಿತ ಆಗಿರ್ಬೋದು, ಪೂಜಾ ಕುಣಿತ ಆಗಿರ್ಬೋದು, ದೇವ್ರ ಪೂಜೆಗಳಿರ್ಬೋದು, ಹಾಗೂ ಮೈಸೂರು ನಗರದಲ್ಲಿರತಕ್ಕಂಥ ವಿವಿಧ ಸಂಗೊಳ್ಳಿ ರಾಯಣ್ಣ ಸಂಘಟನೆಗಳು, ಭಕ್ತ ಕನಕದಾಸ ದೇವಸ್ಥೋತ್ಸವ ಸಮಿತಿಯ ಸಂಘಟನೆಗಳು, ಹಾಗೂ ವಿವಿಧ ಮೊಹಲ್ಲಾದಲ್ಲಿರತಕ್ಕಂಥ ನಮ್ಮ ಸಮಾಜದ ಯಜಮಾನರು ಬಂಧುಗಳು ಈ ಒಂದು ಐತಿಹಾಸಿಕ ಮೆರವಣಿಗೆ ಮತ್ತು ಕನಕದಾಸರ 3 ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಮುಖಾಂತರ ಭಕ್ತಿ ಪ್ರಧಾನವಾಗಿ ಕನಕದಾಸರಿಗೆ ಸ್ಮರಣೆ ಮಾಡಬೇಕಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರ ಮುಖಾಂತರ ಎಲ್ಲ ಮಹಾ ಜನತೆಯಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನಮಸ್ಕಾರ.